ಚನ್ನರಾಯಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮೇಘಲಕೇರಿ ಮೋಹನ್ ಕುಮಾರ್ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಮೆಡಿಕಲ್ ವೆಂಕಟೇಶ್, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಮರಗೂರು ಅನಿಲ್, ಪುರಸಭಾ ಮಾಜಿ ಉಪಾಧ್ಯಕ್ಷರಾದಂತಹ ಗಾರಿ ಕೃಷ್ಣ, ಮಾಜಿ ಪುರಸಭಾ ಸದಸ್ಯರಾದ ರವೀಶ್, ಜೆಡಿಎಸ್ ಮುಖಂಡರಾದ ರವೀಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಹಿಂದೆ ನನಗೆ ತಿಳಿದಿರೋಂಗೆ ಆ ಪಕ್ಷದಲ್ಲಿ ಸಕ್ರಿಯವಾಗಿ ಒಂದು ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾರೆ. ಇವತ್ತು ನಾವು ಯಾವತ್ತೂ ಫೋರ್ಸ್ ಮಾಡಿಲ್ಲ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ. ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮನಗಂಡು ನಮ್ಮ ತಾಲೂಕಿನಲ್ಲಿ ಮುಂದಿನ ಒಂದು ಭವಿಷ್ಯದ ಒಂದು ವಾತಾವರಣ, ಮುಂದೆ 2028ಕ್ಕೂ ಕೂಡ ನಮ್ಮ ಸರ್ಕಾರ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ. ಜೊತೆಗೆ ಅವ್ರು ಯಾವುದೇ ರೀತಿ ಹುದ್ದೆಯನ್ನು ಅಪೇಕ್ಷಿಸಿ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ. ಮುಂದಕ್ಕಿಂತದನ್ನೇ ನನಗೆ ಹುದ್ದೆ ಕೊಡಬೇಕು ಅಂತಲೂ ಕೂಡ ನಮ್ಮ ಹತ್ರ ನಾಯಕರಾದಂತಹ ದೇವೇಗೌಡರು ಸಾಹೇಬ್ರನ್ನ ಜ್ಞಾಪಿಸ್ಕೊಂತ, ಕೇಂದ್ರದ ಸಚಿವರಾದಂತಹ ಕುಮಾರಣ್ಣವ್ರನ್ನ ಜ್ಞಾಪಿಸ್ಕೊಂತ, ಅದೇ ರೀತಿ ರೇವಣ್ಣ ಸಾಹೇಬ್ರನ್ನ, ಎಸ್ ಅವರಂಥ ಸೂರಜ್ ರೇವಣ್ಣವ್ರನ್ನ, ಅದೇ ರೀತಿ ತಾಲೂಕಿನ ಅಭಿವೃದ್ಧಿ ಹರಿಕಾರರು ಅಂತ ಇವತ್ತೇನು ನಾವು ಕರಿತೀವಿ, ನಮ್ಮ ನೆಚ್ಚಿನ ಅಣ್ಣರಾದಂತಹ ಬಾಲಣ್ಣವ್ರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂತ, ಇವತ್ತೇನು ನಾನು ಯಾವುದೇ ಒಂದು ಅಣ್ಣವ್ರು ಹೇಳ್ದಂಗೆ ಯಾವುದೇ ಒಂದು ಷರತ್ತಾಗ್ದಲೆ ಏನೂ ಆಗ್ತಲೆ ನಾನಿವತ್ತು ಜಾತ್ಯತೀತ ಜನತಾದಳವನ್ನು ಅಣ್ಣನ ನಾಯಕತ್ವದಲ್ಲಿ